ನೋಡಿ ಈಗ we are discussing the first problem on holding company accounts. Okay, in the last video we had discussed up to the pre-acquisition period and post-acquisition period. Okay, the share of holding company and the minority shareholders in the net assets of S company, that is subsidiary company, has already been determined. The share is H company's share is 3/4. Last video refer ಮಾಡಿ ಗೊತ್ತಾಗುತ್ತೆ. H company's share is 3/4 and minority shareholders share is 1/4. Okay, minority shareholders share is 1/4. ಓಕೆ, ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀವಿ. ಅದರ ಜೊತೆಗೆ ಪ್ರೀ ಅಕ್ವಿಸಿಷನ್ ಪೀರಿಯಡ್, ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಕೂಡ ಮಾಡಿದ್ದೀವಿ. ಓಕೆ, ಸೊ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಈಸ್ ನಿಲ್ ಅಂತ ಬಂದಿದೆ, ಅಂದರೆ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಇಲ್ಲ. ಓಕೆ, ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಈಸ್ 12 months. ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ 12 months ಇದೆ. ಓಕೆ, ಅದನ್ನು ನೀವು ಹಿಂದಿನ ಕ್ಲಾಸ್ನಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂದರೆ ನೆನ್ಪು ಮಾಡ್ತೀನಿ ಇನ್ನೊಂದು ಸಾರಿ, ದ ಪೀರಿಯಡ್ ವಿಚ್ ಫಾಲ್ಸ್ ಆನ್ ಆರ್ ಬಿಫೋರ್ ದ ಡೇಟ್ ಆಫ್ ಪರ್ಚೇಸ್ ಆರ್ ದ ಡೇಟ್ ಆಫ್ ಅಕ್ವಿಸಿಷನ್ ಆಫ್ ಶೇರ್ಸ್ ಪರ್ಚೇಸ್ ಮಾಡಿರೋ ದಿನ ಅಥವಾ ಅದರ ಹಿಂದಿನ ಅವಧಿಯನ್ನು ನಾವು ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂತ ಕರಿತೀವಿ. ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಅಂದರೆ ದ ಡೇಟ್ ವಿಚ್ ಫಾಲ್ಸ್ ಆಫ್ಟರ್ ದ ಡೇಟ್ ಆಫ್ ಪರ್ಚೇಸ್ ಆಫ್ ಶೇರ್ಸ್. ಓಕೆ, ಸೊ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ ಈಸ್ ದ ಕ್ಯಾಲ್ಕ್ಯುಲೇಷನ್ ಆಫ್ ಪ್ರೀ ಅಕ್ವಿಸಿಷನ್ ಪ್ರೀ ಅಕ್ವಿಸಿಷನ್ ರಿಸರ್ವ್ಸ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ಸ್. ಈಗ ನೋಡಿ, at the time of calculation you have to look into the balance sheet of subsidiary company, not the holding company balance sheet. ಅರ್ಥ ಆಗುತ್ತಲ್ಲ? ಹೋಲ್ಡಿಂಗ್ ಕಂಪನಿ ಬ್ಯಾಲೆನ್ಸ್ ಶೀಟ್ ನೋಡೋಕ್ಕೆ ಹೋಗಬೇಡಿ. ನಾವು ಎಸ್ ಕಂಪನಿ ನೆಟ್ ಅಸೆಟ್ಸಲ್ಲಿ ಇವರಿಗೆ ಎಷ್ಟು ಶೇರು ಅದನ್ನು ಕೊಡ್ತಾ ಇದ್ದೀವಿ, ಎಸ್ ಕಂಪನಿ. ಓಕೆ, ಸೊ ಎಸ್ ಕಂಪನಿ ಬ್ಯಾಲೆನ್ಸ್ ಶೀಟನ್ನೇ ನೋಡ್ಕೊಳ್ಬೇಕೀಗ. ಎಸ್ ಕಂಪನಿಯಲ್ಲಿ ರಿಸರ್ವ್ ಫಂಡ್ 50,000 ಇದೆ. ಬ್ಯಾಲೆನ್ಸ್ ಶೀಟ್ ನೋಡಿದರೆ ಗೊತ್ತಾಗುತ್ತೆ. ಲಯಬಿಲಿಟಿ ಸೈಡಲ್ಲಿ ಇಟ್ ಈಸ್ 50,000 rupees reserves. Now this 50,000 rupees should be divided into pre-acquisition reserve and post-acquisition reserve. ಅಂದರೆ ಪ್ರೀ ಅಕ್ವಿಸಿಷನ್ ಟೈಮ್ನಲ್ಲಿ ಎಷ್ಟು ರಿಸರ್ವ್ ಇತ್ತು, ಪೋಸ್ಟ್ ಅಕ್ವಿಸಿಷನ್ ಪೀರಿಯಡಲ್ಲಿ ಎಷ್ಟು ರಿಸರ್ವ್ ಕ್ರಿಯೇಟ್ ಮಾಡಿದ್ದೀರಿ, ಇದನ್ನು ನೀವೀಗ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಎರಡಕ್ಕೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಅದನ್ನು ಡಿವೈಡ್ ಮಾಡ್ಕೊಳ್ತೀರಿ. ಈಗ ಪ್ರೀ ಅಕ್ವಿಸಿಷನ್ ರಿಸರ್ವ್ ಇಲ್ಲಿ ಲಾಸ್ಟ್ ಸೆಂಟೆನ್ಸ್ ಓದ್ಕೊಳ್ಳಿ. ಲಾಸ್ಟ್ ಸೆಂಟೆನ್ಸ್, H Limited purchased 1,500 shares in S Limited on 1/1/2006 when there were no reserves or profits in S Limited. 1/1/2006 is the date of purchase. Correct ಅಲ್ಲ? Date of purchasing the shares by H Limited is 1/1/2006. ಈ ಡೇಟಲ್ಲಿ ಯಾವುದೇ ರಿಸರ್ವ್ಸು ಇರಲಿಲ್ಲ, ಪ್ರಾಫಿಟ್ಸು ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಡೇಟಲ್ಲಿ ಅಥವಾ ಬಿಗಿನಿಂಗ್ ಆಫ್ ದ ಇಯರ್ ಯಾವಾಗಲೂ ಕೂಡ ಪ್ರೀ ಅಕ್ವಿಸಿಷನ್ ಪೀರಿಯಡಿಗೆ ಬರುತ್ತೆ. ಎಂಡ್ ಆಫ್ ದ ಇಯರು ಯಾವಾಗಲೂ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡಿಗೆ ಬರುತ್ತೆ. ಇದು ನಿಮಗೆ ಗೊತ್ತಿರಲಿ. ಓಕೆ, ಬಿಗಿನಿಂಗ್ ಆಫ್ ದ ಇಯರ್ ಅಂದರೆ ಇಟ್ ಶುಡ್ ಕಮ್ ಅಂಡರ್ ಪ್ರೀ ಅಕ್ವಿಸಿಷನ್ ಪೀರಿಯಡ್. ಎಂಡ್ ಆಫ್ ದ ಇಯರ್ ಅಂದರೆ ಇಟ್ ಕಮ್ಸ್ ಅಂಡರ್ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಈಸಿ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಸೊ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಆನ್ ದ ಡೇಟ್ ಆಫ್ ಪರ್ಚೇಸ್, ದಟ್ ಈಸ್ ಆನ್ 1/1/2006 there were no reserves or profits ಅಂತ ಹೇಳ್ತಾ ಇದ್ದಾರೆ. ಈ ಡೇಟಲ್ಲಿ 1/1/2006 ನೋ ರಿಸರ್ವ್ಸ್ ಅಂತ ಹೇಳಿದರೆ ಆಗೇನರ್ಥ? ಪ್ರೀ ಅಕ್ವಿಸಿಷನ್ ರಿಸರ್ವ್ ಈಸ್ ನಿಲ್. ಅರ್ಥ ಆಗುತ್ತಾ? ಸೊ ಪ್ರೀ ಅಕ್ವಿಸಿಷನ್ ರಿಸರ್ವ್ ಈಸ್ ನಿಲ್ ಬಿಕಾಸ್ ದೇರ್ ವರ್ ನೋ ರಿಸರ್ವ್ಸ್ ಆನ್ ದಿಸ್ ಡೇಟ್. ದಿಸ್ ಈಸ್ ದ ಡೇಟ್ ಆಫ್ ಪರ್ಚೇಸ್. ಓಕೆ, ಸೊ ಪ್ರೀ ಅಕ್ವಿಸಿಷನ್ ರಿಸರ್ವ್ಸ್ ನಿಲ್ ಅಂತ ಗೊತ್ತಾಯ್ತು ನಿಮಗೆ. ನೀವಲ್ಲಿ ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ಬರ್ಕೊಳ್ಬೇಕು. ಪ್ರೀ ಅಕ್ವಿಸಿಷನ್ ರಿಸರ್ವ್. ಓಕೆ, ನೆಕ್ಸ್ಟ್ ಸ್ಟೆಪ್ ಪ್ರೀ ಅಕ್ವಿಸಿಷನ್ ರಿಸರ್ವ್ ನಿಲ್. ಓಕೆ, ಬಿಕಾಸ್ ದೇರ್ ಆರ್ ನೋ ರಿಸರ್ವ್ಸ್ ಆನ್ ದ ಡೇಟ್ ಆಫ್ ಪರ್ಚೇಸ್. ಓಕೆ, ಇಟ್ ಈಸ್ ಕ್ಲಿಯರ್ಲಿ ಗಿವನ್ ದಟ್ ದೇರ್ ಆರ್ ನೋ ರಿಸರ್ವ್ಸ್ ಆನ್ ದ ಡೇಟ್ ಆಫ್ ಪರ್ಚೇಸ್. ಇದನ್ನು ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಈಸ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್. ಓಕೆ, post acquisition reserve.
ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂದರೆ ಟೋಟಲ್ ರಿಸರ್ವ್ಸ್ ತೊಗೊಳ್ಬೇಕು. ಟೋಟಲ್ ರಿಸರ್ವ್ಸ್ ಆ್ಯಸ್ ಪರ್ ಬ್ಯಾಲೆನ್ಸ್ ಶೀಟ್ ಆಫ್ ಎಸ್ ಕಂಪನಿ. ಎಸ್ ಕಂಪನಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಟೋಟಲ್ ರಿಸರ್ವ್ಸ್ ಎಷ್ಟಿದೆ? 50,000 ಇದೆ. 50,000 ಟೋಟಲ್ ರಿಸರ್ವ್ಸಲ್ಲಿ ಪ್ರೀ ಅಕ್ವಿಸಿಷನ್ ರಿಸರ್ವ್ಸನ್ನು ತೆಗೆದರೆ ಉಳಿದಿರೋದು ಏನಾಗಿರುತ್ತೆ? ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಆಗಿರುತ್ತೆ. ಹಿಯರ್ ಪ್ರೀ ಅಕ್ವಿಸಿಷನ್ ರಿಸರ್ವ್ ಈಸ್ ನಿಲ್. 50,000 ಮೈನಸ್ 0 ಅರ್ಥ ಆಗುತ್ತಲ್ಲ? ಹಾಗೆ ಮಾಡಿದಾಗ 50,000 ಅಷ್ಟು ಏನಾಗಿರಬೇಕು? ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಆಗಿರಬೇಕು. ಸರಿನಾ? ಸೊ ಪೋಸ್ಟ್ ಅಕ್ವಿಸಿಷನ್ ರಿಸರ್ವಲ್ಲಿ ಬರ್ಕೊಳ್ಳಿ, ದಿಸ್ ಈಸ್ ಈಕ್ವಲ್ ಟು ಟೋಟಲ್ ರಿಸರ್ವ್ಸ್ ಆಫ್ ಎಸ್ ಕಂಪನಿ ಆ್ಯಸ್ ಪರ್ ಬ್ಯಾಲೆನ್ಸ್ ಶೀಟ್ ಮೈನಸ್ ಪ್ರೀ ಅಕ್ವಿಸಿಷನ್ ರಿಸರ್ವ್ಸ್ ಅರ್ಥ ಆಗ್ತಿದೆಯಲ್ಲ? ಟೋಟಲ್ ರಿಸರ್ವ್ಸಲ್ಲಿ ಪ್ರೀ ಅಕ್ವಿಸಿಷನ್ ರಿಸರ್ವ್ಸನ್ನು ತೆಗಿಬೇಕು. ಟೋಟಲ್ ರಿಸರ್ವ್ಸ್ ಆಫ್ ಎಸ್ ಕಂಪನಿ ಈಸ್ 50,000 ಮೈನಸ್ ನಿಲ್. ಪ್ರೀ ಅಕ್ವಿಸಿಷನ್ ರಿಸರ್ವ್ ಈಸ್ ನಿಲ್ ಅಂತ ಬರೆದಿದ್ದೀರಿ, ನೋಡ್ಕೊಳ್ಳಿ. ಸರಿನಾ? ಸೊ ಹಾಗಾಗಿ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಈಸ್ ಈಕ್ವಲ್ ಟು 50,000. ಎನಿ ಡೌಟ್ಸ್ ಹಿಯರ್? ಅರ್ಥ ಆಗಿದೆಯಲ್ಲ? ಈಗ ನೆಕ್ಸ್ಟ್ ಈಸ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್. ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಓಕೆ, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಆಫ್ ಎಸ್ ಕಂಪನಿದೇ ನಾವು ಮಾಡ್ತಾ ಇರೋದೀಗ. ಹೆಚ್ ಕಂಪನಿನ ಸದ್ಯಕ್ಕೆ ತೊಗೊಳ್ಬೇಡಿ. ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಹೆಚ್ ಕಂಪನಿ ಬ್ಯಾಲೆನ್ಸ್ ಶೀಟ್ ಬೇಕಾಗುತ್ತೆ. ಅಲ್ಲಿ ತನಕ ಹೆಚ್ ಕಂಪನಿ ಬ್ಯಾಲೆನ್ಸ್ ಶೀಟ್ ನೋಡೋಕ್ಕೆ ಹೋಗಬೇಡಿ. ಎಸ್ ಕಂಪನಿ ಕಾಲಮನ್ನು ನೋಡ್ಕೊಳ್ಳಿ. ಓಕೆ, ಇಲ್ಲಿ ದೇರ್ ವರ್ ನೋ ಪ್ರಾಫಿಟ್ಸ್ ಆನ್ ದ ಡೇಟ್ ಆಫ್ ಪರ್ಚೇಸ್ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಲಾಸ್ಟ್ ಸೆಂಟೆನ್ಸಲ್ಲಿ. ನೋ ರಿಸರ್ವ್ಸ್ ಆ್ಯಂಡ್ ನೋ ಪ್ರಾಫಿಟ್ಸ್ ಆನ್ ದ ಡೇಟ್ ಆಫ್ ಪರ್ಚೇಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಡೇಟ್ ಆಫ್ ಪರ್ಚೇಸ್ನಲ್ಲಿ ಯಾವುದೇ ಪ್ರಾಫಿಟ್ಸ್ ಇರಲಿಲ್ಲ, ಯಾವುದೇ ರಿಸರ್ವ್ಸ್ ಇರಲಿಲ್ಲ ಅಂದರೆ ಪ್ರೀ ಅಕ್ವಿಸಿಷನ್ ಪೀರಿಯಡಲ್ಲಿ ನಿಲ್ ಅಂತ ತಗೊಳ್ಬೇಕು. ಓಕೆ, ಪ್ರಾಫಿಟ್ಸ್ ಆರ್ ನಿಲ್ ಡ್ಯೂರಿಂಗ್ ಪ್ರೀ ಅಕ್ವಿಸಿಷನ್ ಪೀರಿಯಡ್. ಓಕೆ, ಸೊ ನೋ ರಿಸರ್ವ್ಸ್ on the date of no profits on the date of purchase. Okay, on the date of purchase, that is 1/1/2006. So pre-acquisition reserves pre-acquisition profits is nil. Okay, reserves ತರನೇ ಮಾಡಿದ್ದು. ಓಕೆ, ಈಗ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸನ್ನು ಕೂಡ 2 ಭಾಗ ಮಾಡ್ತಾ ಇದ್ದೀರಿ. ಟೋಟಲ್ ಪ್ರಾಫಿಟ್ಸ್ ಆಫ್ ಎಸ್ ಕಂಪನಿ ಎಷ್ಟಿದೆ ನೋಡಿ? ಟೋಟಲ್ ಪ್ರಾಫಿಟ್ಸ್ ಆಫ್ ಎಸ್ ಕಂಪನಿ ಬ್ಯಾಲೆನ್ಸ್ ಶೀಟಲ್ಲಿ 50,000 ಇದೆ ಎಗೈನ್. ಓಕೆ, ಟೋಟಲ್ ಪ್ರಾಫಿಟ್ಸಲ್ಲಿ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸನ್ನು ತೆಗೆದ್ರೆ ಉಳಿದಿರೋದು ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್. ಅರ್ಥ ಆಗ್ತಿದೆಯಲ್ಲ? ನೋಡಿ, ಟೋಟಲ್ ಪ್ರಾಫಿಟ್ಸನ್ನು ನಾವು 2 ಭಾಗ ಮಾಡ್ತಾ ಇದ್ದೀವಿ. ಟೋಟಲ್ ಪ್ರಾಫಿಟ್ಸ್ ಆಫ್ ಎಸ್ ಕಂಪನಿಯನ್ನು ಈ ಥರ 2 ಭಾಗ ಮಾಡ್ತಾ ಇದ್ದೀರಿ. ಒಂದು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್, ಇನ್ನೊಂದು ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಅಂತ ಡಿವೈಡ್ ಮಾಡ್ತಾ ಇರೋದು ಈಗ. ಓಕೆ, ಈಗ ಇದು 0 ಆದರೆ, ಓಕೆ, ಇದು 50,000 ಇದೆ. ಓಕೆ, ದಿಸ್ ಈಸ್ 50,000. 50,000ಅಲ್ಲಿ ಪ್ರೀ ಅಕ್ವಿಸಿಷನ್ ರಿಸರ್ವ್ಸ್ ನಿಲ್ ಆದರೆ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ಸ್ ಎಷ್ಟಾಗಿರಬೇಕು? 50,000 ಆಗಿರಬೇಕು. ಈ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಸೊ ಇಲ್ಲಿ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್ ಆಫ್ ಎಸ್ ಕಂಪನಿ ಅಥವಾ ಎಸ್ ಲಿಮಿಟೆಡ್, ಟೋಟಲ್ ಪ್ರಾಫಿಟ್ಸ್ ಆಫ್ ಎಸ್ ಲಿಮಿಟೆಡ್ ಆ್ಯಸ್ ಪರ್ ಬ್ಯಾಲೆನ್ಸ್ ಶೀಟ್ ಮೈನಸ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್. ಸರಿನಾ? ಓಕೆ, ಇಲ್ಲಿ ತೋರಿಸಿದ್ನಲ್ಲ ಅದೇ ಥರ. ಓಕೆ, ಸೊ ಟೋಟಲ್ ಪ್ರಾಫಿಟ್ಸ್ ಆ್ಯಸ್ ಪರ್ ಬ್ಯಾಲೆನ್ಸ್ ಶೀಟ್ ಈಸ್ 50,000. ಅದರಲ್ಲಿ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ನಿಲ್ ಅಂದರೆ 0 ತೆಗೆದುಬಿಟ್ರೆ ಎಷ್ಟು ಬರುತ್ತೆ? ₹50,000 ಬರುತ್ತೆ. ಓಕೆ, ದಟ್ ಈಸ್ ಈಕ್ವಲ್ ಟು ₹50,000. ಈ 50,000 ಏನಿದು? ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್. ಅರ್ಥ ಆಗಿದೆಯಲ್ಲ ಇದು? ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಆಫ್ಟರ್ ಹ್ಯಾವಿಂಗ್ ಕ್ಯಾಲ್ಕ್ಯುಲೇಟೆಡ್ ಪ್ರೀ ಅಕ್ವಿಸಿಷನ್ ರಿಸರ್ವ್ಸ್, ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ಸ್
pre-acquisition profits and post-acquisition profits, you have to calculate the minority interest. Okay, next step is to calculate minority interest. Now minority interest andre enu? Share of the minority shareholders in the net assets of S company. S ಕಂಪನಿಯಲ್ಲಿ ಈಗ ಎರಡು ಥರ ಶೇರ್ ಹೋಲ್ಡರ್ಸ್ ಇದ್ದಾರೆ. ಒಂದು ಜಾಸ್ತಿ ಶೇರ್ಸನ್ನು ಪರ್ಚೇಸ್ ಮಾಡಿರೋದು ಯಾರು? ಎಸ್ ಕಂಪನಿ ಶೇರ್ಸನ್ನು ಪರ್ಚೇಸ್ ಮಾಡಿರೋದು ಹೆಚ್ ಕಂಪನಿ. ಇದು ಒಂದು ಶೇರ್ ಹೋಲ್ಡರು. ಉಳಿದಿರೋ ಶೇರ್ಸನ್ನೆಲ್ಲ ಔಟ್ಸೈಡರ್ಸ್ ಪರ್ಚೇಸ್ ಮಾಡಿದ್ದಾರೆ. ಬೇರೆ ಯಾರು? ಇಂಡಿವಿಜುವಲ್ ಶೇರ್ ಹೋಲ್ಡರ್ಸ್ ಪರ್ಚೇಸ್ ಮಾಡಿದ್ದಾರೆ. ಅವರನ್ನು ಏನಂತ ಕರಿತೀವಿ ನಾವು? ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ, ಅದರ್ ಶೇರ್ ಹೋಲ್ಡರ್ಸ್. ಓಕೆ, ಸೊ ಈಗ ನಾವು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇದ್ದಾರಲ್ಲ, ಅದರ್ ಶೇರ್ ಹೋಲ್ಡರ್ಸು, ಅವರಿಗೆ ಕಂಪನಿಯನ್ನು ಎಸ್ ಕಂಪನಿ ನೆಟ್ ಅಸೆಟ್ಸಲ್ಲಿ ಏನು ಶೇರ್ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದ ಶೇರ್ ಆಫ್ ದ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇನ್ ದ ನೆಟ್ ಅಸೆಟ್ಸ್ ಆಫ್ ಎಸ್ ಕಂಪನಿ, ಅದನ್ನು ನಾವೇನಂತ ಕರಿತೀವಿ? ಮೈನಾರಿಟಿ ಇಂಟ್ರೆಸ್ಟ್ ಅಂತ ಕರಿತೀವಿ. ಈಗ ಅವ್ರ ಶೇರ್ ಎಷ್ಟು ನಾವು ಡಿಟರ್ಮೈನ್ ಮಾಡಿದ್ದೀವಿ. ವಾಟ್ ಈಸ್ ದ ಶೇರ್ ಆಫ್ ಮೈನಾರಿಟಿ ಶೇರ್ ಹೋಲ್ಡರ್ಸ್? 1/4. ಸೊ 1/4 ಇನ್ ದ ನೆಟ್ ಅಸೆಟ್ಸ್ ಆಫ್ ಎಸ್ ಕಂಪನಿ ಬಿಲಾಂಗ್ ಟು ದ ಮೈನಾರಿಟಿ ಶೇರ್ ಹೋಲ್ಡರ್ಸ್. ನೆಟ್ ಅಸೆಟ್ಸ್ ಹೇಗೆ ಬರುತ್ತೆ ನಮಗೆ? ಟೋಟಲ್ ಆಫ್ ಈಕ್ವಿಟಿ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಪ್ರಾಫಿಟ್ಸ್. ಓಕೆ, ನೆಟ್ ಅಸೆಟ್ಸನ್ನು ಎರಡು ಥರದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ತೋರಿಸಿದ್ದೆ. ಓಕೆ, ಟೋಟಲ್ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲಯಬಿಲಿಟೀಸ್ ಮಾಡಿದರೂ ನೆಟ್ ಅಸೆಟ್ಸ್ ಸಿಕ್ಕತ್ತೆ. ಇನ್ನೊಂದು ಥರ ಲಯಬಿಲಿಟಿ ಸೈಡಿಂದ ನೀವು ಕ್ಯಾಲ್ಕುಲೇಟ್ ಮಾಡೋದಾದರೆ ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಪ್ಲಸ್ ಟೋಟಲ್ ರಿಸರ್ವ್ಸ್ ಪ್ಲಸ್ ಟೋಟಲ್ ಪ್ರಾಫಿಟ್ಸ್ ಈಸ್ ಈಕ್ವಲ್ ಟು ನೆಟ್ ಅಸೆಟ್ಸ್ ಆಫ್ ದಟ್ ಕಂಪನಿ. ಅರ್ಥ ಆಗುತ್ತಲ್ಲ? ನೆಟ್ ಅಸೆಟ್ಸನ್ನು ಹಾಗೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಈಕ್ವಿಟಿ ಕ್ಯಾಪಿಟಲ್, ರಿಸರ್ವ್ಸ್, ಪ್ರಾಫಿಟ್ಸ್ ಈ ಮೂರರಲ್ಲೂ ಕೂಡ ಇವರಿಗೆ ಒಂದೊಂದು ಶೇರನ್ನು ಕೊಟ್ಟರೆ ಅವರಿಗೆ ನೆಟ್ ಅಸೆಟ್ಸಲ್ಲಿ ಶೇರ್ ಕೊಟ್ಟ ಹಾಗಾಗತ್ತೆ. ಸರಿನಾ? ಸೊ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? 1/4 ಆಫ್ ಪೇಯ್ಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್ ತಗೊಳ್ಬೇಕು. ಓಕೆ, ಎಸ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ. ಟೋಟಲ್ ಪೇಯ್ಡ್ ಅಪ್ ಕ್ಯಾಪಿಟಲ್ ಎಷ್ಟಿದೆ? 2 lakh rupees ಇದೆ. ಸರಿನಾ? ಸೊ 1/4 ಇಂಟು 2 lakh rupees ಎಷ್ಟು ಬರುತ್ತೆ? 50,000 rupees. 50,000 rupees. Then plus 1/4 of total reserves of S Limited. Total reserves of S Limited. ಟೋಟಲ್ ರಿಸರ್ವ್ಸ್ ಆಫ್ ಎಸ್ ಲಿಮಿಟೆಡ್ ಎಷ್ಟು ನೋಡಿ? 50,000. ಬ್ಯಾಲೆನ್ಸ್ ಶೀಟ್ ನೋಡಬೇಕು. ಅರ್ಥ ಆಯ್ತಲ್ಲ? ಬ್ಯಾಲೆನ್ಸ್ ಶೀಟ್ ನೋಡಿದರೆ ಗೊತ್ತಾಗುತ್ತೆ. 50,000 ಇಟ್ ಕಮ್ಸ್ ಟು ಹೌ ಮಚ್? 12,500 ಪ್ಲಸ್ 1/4 ಆಫ್ ನೋಡಿ, ಈಕ್ವಿಟಿ ಕ್ಯಾಪಿಟಲಲ್ಲಿ ಒಂದು ಶೇರ್ ಕೊಡ್ತಾ ಇದ್ದೀರಿ, ರಿಸರ್ವ್ಸಲ್ಲಿ ಶೇರ್ ಕೊಡ್ತಾ ಇದ್ದೀರಿ, ಪ್ರಾಫಿಟ್ಸಲ್ಲಿ ಶೇರ್ ಕೊಡಬೇಕು. ಈ ಮೂರನ್ನು ಆ್ಯಡ್ ಮಾಡಿದರೆ ಆಗ ನೆಟ್ ಅಸೆಟ್ಸಲ್ಲಿ ಶೇರ್ ಕೊಟ್ಟ ಹಾಗಾಗುತ್ತೆ. ಓಕೆ, ಸೊ 1/4 ಆಫ್ ಟೋಟಲ್ ಪ್ರಾಫಿಟ್ಸ್ ಆಫ್ ಎಸ್ ಲಿಮಿಟೆಡ್, ದಟ್ ಈಸ್ 1/4 ಇಂಟು ಟೋಟಲ್ ಪ್ರಾಫಿಟ್ಸ್ 50,000 ಇದೆ. ಎಸ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ. ಓಕೆ, ಅಗೇನ್ ಇಟ್ ಕಮ್ಸ್ ಟು 12,500. ಇದರ ಜೊತೆಗೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಓಕೆ, ಸೊ ಈಗ ಇದಿಷ್ಟು ಮಾತ್ರ ಇರೋದು, ಆ್ಯಡ್ ಮಾಡ್ಕೊಳ್ಳಿ. 75,000 ಬರುತ್ತೆ. 75,000 ಈಸ್ ದ ಶೇರ್ ಆಫ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇನ್ ದ ನೆಟ್ ಅಸೆಟ್ಸ್ ಆಫ್ ಎಸ್ ಲಿಮಿಟೆಡ್. ಓಕೆ, ದಿಸ್ ಈಸ್ ಕಾಲ್ಡ್ ಮೈನಾರಿಟಿ ಇಂಟ್ರೆಸ್ಟ್. ಮೈನಾರಿಟಿ ಇಂಟ್ರೆಸ್ಟ್, ಶೇರ್ ಆಫ್ ದ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇನ್ ದ ನೆಟ್ ಅಸೆಟ್ಸ್ ಆಫ್ ಎಸ್ ಲಿಮಿಟೆಡ್. Okay, this is the next step. Now you have to calculate the holding company's share. ಈಗ ನೀವು ಮೈನಾರಿಟಿ ಶೇರ್ ಹೋಲ್ಡರ್ ಶೇರನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀರಿ. ನೆಕ್ಸ್ಟ್ ಸ್ಟೆಪ್ ಈಸ್ ಟು ಕ್ಯಾಲ್ಕುಲೇಟ್ ಹೋಲ್ಡಿಂಗ್ ಕಂಪನೀಸ್ ಶೇರ್ ಇನ್ ದ ನೆಟ್ ಅಸೆಟ್ಸ್ ಆಫ್ ದ of the subsidiary company. Now here H company's share is also termed as majority interest. ಓಕೆ, ಇವ್ರದ್ದು ಮೈನಾರಿಟಿ ಇಂಟ್ರೆಸ್ಟ್ ಅಂತ ಕರಿತೀವಲ್ಲ, ಹಾಗೆ ಹೆಚ್ ಕಂಪನೀಸ್ ಶೇರನ್ನು ನಾವೇನಂತ ಕರಿತೀವಿ? ಮೆಜಾರಿಟಿ ಇಂಟ್ರೆಸ್ಟ್ ಅಂತ ಕರಿತೀವಿ. ನೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮೆಜಾರಿಟಿ ಇಂಟ್ರೆಸ್ಟ್.
ಇಲ್ಲಿ ಮೆಜಾರಿಟಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನಲ್ಲಿ ಸ್ವಲ್ಪ ಬೇರೆ ಥರ ಮಾಡಬೇಕಾಗತ್ತೆ. ನೀವು ಇಲ್ಲಿ ಆ್ಯಡ್ ಮಾಡ್ತೀರಲ್ಲ, ಈ ಥರ ಅಲ್ಲಿ ಆ್ಯಡ್ ಮಾಡೋಕ್ಕೆ ಬರಲ್ಲ. ಯಾಕೆ ಅಂತ ಹೇಳಿದರೆ ಈಚ್ ಐಟಮ್ ಈಸ್ ಟ್ರೀಟೆಡ್ ಡಿಫ್ರೆಂಟ್ಲಿ. ಈಚ್ ಐಟಮ್ ಈಸ್ ಟ್ರೀಟೆಡ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಹಾಗಾಗಿ ಎಲ್ಲದೂ ಐಟಮನ್ನು ಕೂಡ ಸಪರೇಟಾಗೇ ತೊಗೊಳ್ಬೇಕಾಗತ್ತೆ, ಅಲ್ಲಿ ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಈಗ ನಾವು ಮೆಜಾರಿಟಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋಣ. ಮೆಜಾರಿಟಿ ಇಂಟ್ರೆಸ್ಟ್. ಓಕೆ, ಅಂದರೆ ಹೆಚ್ ಕಂಪನೀಸ್ ಅಥವಾ ಹೆಚ್ ಲಿಮಿಟೆಡ್ಸ್ ಶೇರ್, ಹೆಚ್ ಲಿಮಿಟೆಡ್ ಶೇರ್ ಇನ್ ದ ನೆಟ್ ಅಸೆಟ್ಸ್ ಆಫ್ ಎಸ್ ಲಿಮಿಟೆಡ್. ಗೊತ್ತಾಗತ್ತಲ್ಲ. ಸೊ ಹೆಚ್ ಲಿಮಿಟೆಡ್ ಶೇರ್ಸ್ ಎಷ್ಟಿದೆ? ಶೇರು 3/4 ಇದೆ. ಈಗ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 2 ಭಾಗ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಹೀಗೆ 2 ಭಾಗ ಮಾಡ್ಕೊಳ್ಳೋಣ. ಇಲ್ಲಿ ಐಟಮ್ಸನ್ನು ಬರ್ಕೊಳ್ಳೋಣ. ಇಲ್ಲಿ ಟ್ರೀಟ್ಮೆಂಟ್, ಅಕೌಂಟಿಂಗ್ ಟ್ರೀಟ್ಮೆಂಟ್ ನೋಡಿ. 1/4 ಆಫ್ ಪೇಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್ ಇವ್ರಿಗೆ ಕೊಟ್ರಲ್ಲ, ಇವ್ರಿಗೆ ಎಷ್ಟು ಕೊಡಬೇಕು? 3/4 ಆಫ್ ಪೇಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್. ಅರ್ಥ ಆಗ್ತಿದೆಯಲ್ಲ? 1/4 ಮೈನಾರಿಟಿ ಶೇರ್ ಹೋಲ್ಡರ್ಸಿಗೆ ಕೊಟ್ಟಿದ್ದೀರಿ ಅಂದರೆ ಉಳಿದಿರೋ 3/4 ಯಾರಿಗೆ ಸೇರಬೇಕು? ಹೆಚ್ ಕಂಪನಿಗೆ ಸೇರಬೇಕು, ಹೆಚ್ ಲಿಮಿಟೆಡ್ಗೆ ಸೇರಬೇಕು. ಸೊ 3/4 ಆಫ್ 2 lakhs comes to 1,50,000. 1,50,000 rupees ಬರುತ್ತೆ. ಇದನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಬರ್ಕೊಳ್ಳೋಣ. ಯಾಕೆಂದರೆ ನಮ್ಗೆ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಟ್ರೀಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದಿಸ್ 1,50,000 ಈಸ್ ಟು ಬಿ ಸೆಟ್ ಆಫ್ ಅಗೇನ್ಸ್ಟ್ ದ ಇನ್ವೆಸ್ಟ್ಮೆಂಟ್ಸ್ ಆಫ್ ಹೆಚ್ ಲಿಮಿಟೆಡ್ ಇನ್ ದ ಶೇರ್ಸ್ ಆಫ್ ಎಸ್ ಲಿಮಿಟೆಡ್. ನಿಮಗೆ ಗೊತ್ತಿದೆ, ಹೆಚ್ ಲಿಮಿಟೆಡನ್ನು ನಾವು ಹೋಲ್ಡಿಂಗ್ ಕಂಪನಿ ಅಂತ ಯಾಕೆ ಕರಿತಾ ಇದ್ದೀವಿ? ಇಟ್ ಹ್ಯಾಸ್ ಪರ್ಚೇಸ್ಡ್ ಮೋರ್ ದ್ಯಾನ್ 50% ಆಫ್ ಶೇರ್ಸ್ ಆಫ್ ಎಸ್ ಕಂಪನಿ. ಹಾಗಾಗಿ ಅದನ್ನು ಹೋಲ್ಡಿಂಗ್ ಕಂಪನಿ ಅಂತ ಕರಿತಾ ಇದ್ದೀವಿ. ಸೊ ಹೋಲ್ಡಿಂಗ್ ಕಂಪನಿ ಎಸ್ ಕಂಪನಿ ಶೇರ್ಸನ್ನು ಪರ್ಚೇಸ್ ಮಾಡಿದೆ ಅಂತ ಹೇಳಿದರೆ ಇಟ್ ಹ್ಯಾಸ್ ಇನ್ವೆಸ್ಟೆಡ್ ಇಟ್ಸ್ ಫಂಡ್ಸ್ ಇನ್ ದ ಶೇರ್ಸ್ ಆಫ್ ಎಸ್ ಕಂಪನಿ. ಕರೆಕ್ಟ್ ತಾನೆ? ನೀವು ಯಾವುದೋ ಕಂಪನಿಯ ಶೇರ್ಸನ್ನು ಪರ್ಚೇಸ್ ಮಾಡಿದ್ದೀರಿ ಅಂದರೆ ಆ ಶೇರ್ಸನ್ನು ನೀವೇನಂತ ಟ್ರೀಟ್ ಮಾಡ್ತೀರಿ? ಇನ್ವೆಸ್ಟ್ಮೆಂಟ್ಸ್ ಅಂತ ಟ್ರೀಟ್ ಮಾಡ್ತೀರಿ. ಹಾಗೆ ಹೆಚ್ ಲಿಮಿಟೆಡ್ ಕೂಡ ತನ್ನ ಫಂಡ್ಸನ್ನು ಎಸ್ ಕಂಪನಿ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದೆ. ಸೊ ಹೆಚ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಂತ ಒಂದು ಐಟಮ್ ಇರುತ್ತೆ. ಹೆಚ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ಇನ್ವೆಸ್ಟ್ಮೆಂಟ್ಸ್ ಯಾವ ಸೈಡ್ ಬರುತ್ತೆ? ಅಸೆಟ್ ಸೈಡ್. ಅಸೆಟ್ ಸೈಡಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಹೆಚ್ ಲಿಮಿಟೆಡ್ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇನ್ ದ ಶೇರ್ಸ್ ಆಫ್ ಎಸ್ ಲಿಮಿಟೆಡ್ ಅಂತ ಬರೆದಿರ್ತಾರೆ ಅಲ್ಲಿ. ಓಕೆ, ಅದನ್ನು ನೋಡ್ಕೊಳ್ಬೇಕು. ಓಕೆ, ಅದನ್ನು ಮತ್ತು ಈ ಅಮೌಂಟನ್ನು ಸೆಟ್ ಆಫ್ ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ಸ್ ಆಫ್ ಹೆಚ್ ಲಿಮಿಟೆಡ್ ಇನ್ ದ ಶೇರ್ಸ್ ಆಫ್ ಎಸ್ ಲಿಮಿಟೆಡ್ ಶುಡ್ ಬಿ ಕ್ಯಾನ್ಸಲ್ಡ್ ಅಗೇನ್ಸ್ಟ್ ದ ಅಮೌಂಟ್ ಆಫ್ ದ ಹೆಚ್ ಕಂಪನೀಸ್ ಶೇರ್ ಆಫ್ ಈಕ್ವಿಟಿ ಕ್ಯಾಪಿಟಲ್. ಓಕೆ, ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ದಿಸ್ ಮಸ್ಟ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ದ ಇನ್ವೆಸ್ಟ್ಮೆಂಟ್ಸ್ ಆಫ್ ಹೆಚ್ ಲಿಮಿಟೆಡ್ in the shares of S Limited. Okay, ಸೊ ಇದು ಮೊದಲನೇದು. ನೆಕ್ಸ್ಟು ಇಲ್ಲೇನು ಮಾಡಿದ್ದೀವಿ ನೋಡ್ಕೊಳ್ಳಿ. 1/4 ಆಫ್ ಟೋಟಲ್ ರಿಸರ್ವ್ಸ್ ಇದಾಯ್ತಲ್ಲ ಈಗ. ಓಕೆ, ನೆಕ್ಸ್ಟ್ ಯಾವುದ್ರೊಳಗೆ ಶೇರ್ ಕೊಡಬೇಕು? ರಿಸರ್ವ್ಸಲ್ಲಿ. ರಿಸರ್ವ್ಸನ್ನು ನಾವು ಟೋಟಲ್ ರಿಸರ್ವ್ಸ್ ತಗೊಳ್ಳಲ್ಲ ಇಲ್ಲಿ. ವಿ ವಿಲ್ ಡಿವೈಡ್ ದ ರಿಸರ್ವ್ಸ್ ಇಂಟು pre-acquisition reserves and post-acquisition reserves for calculating majority interest. ಸೊ ಈಗ ನೀವು pre-acquisition reserves, post-acquisition reservesನ್ನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಿ. pre-acquisition reserves ನಿಲ್ ಬಂದಿದೆ, post-acquisition reserves 50,000 ಬಂದಿದೆ. ಓಕೆ, ಈಗ ಅದರಲ್ಲಿ 3/4 ಶೇರನ್ನು ಇವರಿಗೆ ಕೊಡಬೇಕು. ಬರ್ಕೊಳ್ಳಿ, pre-acquisition reserves ಇಲ್ಲ ಆದರೂ ಬರ್ಕೊಳ್ಳಿ. ಓಕೆ, 3/4 ಆಫ್ pre-acquisition reserves of S Limited. Okay, 3/4 into
ಇಲ್ಲಿ ನಿಲ್ ಇದೆ ಅಲ್ವಾ, ಪ್ರೀ ಅಕ್ವಿಸಿಷನ್ ರಿಸರ್ವ್ಸು ನಿಲ್. ಹಾಗಾಗಿ ನಿಲ್ ಇರೋದ್ರಿಂದ ಇಲ್ಲಿ ಅಮೌಂಟ್ ಏನೂ ಬರೋದಿಲ್ಲ. ಓಕೆ, ಅಮೌಂಟ್ ಈಸ್ ನಿಲ್. ಸೊ ನೋ ಕ್ವೆಶ್ಚನ್ ಆಫ್ ಅಕೌಂಟಿಂಗ್ ಟ್ರೀಟ್ಮೆಂಟ್. ಇದನ್ನು ಬಿಟ್ಬಿಡಿ. ಅಕಸ್ಮಾತಾಗಿ ಇದ್ದಿದ್ದರೆ, ಪ್ರೀ ಅಕ್ವಿಸಿಷನ್ ರಿಸರ್ವ್ಸ್ ಇದ್ದಿದ್ದರೆ ಇದನ್ನು ಕ್ಯಾಪಿಟಲ್ ರಿಸರ್ವ್ ಅಂತ ಟ್ರೀಟ್ ಮಾಡಬೇಕಿತ್ತು. ಓಕೆ, ನೆಕ್ಸ್ಟ್ ಥರ್ಡ್ ಒನ್, 3/4 ಆಫ್ post acquisition reserves of S Limited, 3/4 into 50,000, that is equal to 12,500. ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ಸನ್ನು ರೆವೆನ್ಯೂ ರಿಸರ್ವ್ ಅಂತ ಟ್ರೀಟ್ ಮಾಡಬೇಕು. ಓಕೆ, ಪ್ರೀ ಅಕ್ವಿಸಿಷನ್ ರಿಸರ್ವ್ ಇದ್ದರೆ ಕ್ಯಾಪಿಟಲ್ ರಿಸರ್ವ್ ಅಂತ ಮಾಡಬೇಕು, ಇದನ್ನು ರೆವೆನ್ಯೂ ರಿಸರ್ವ್ ಅಂತ ಟ್ರೀಟ್ ಮಾಡಬೇಕು. ಟ್ರೀಟೆಡ್ ಆ್ಯಸ್ ರೆವೆನ್ಯೂ ರಿಸರ್ವ್. ರೆವೆನ್ಯೂ ರಿಸರ್ವ್ ಅಂದರೆ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡ್ತಿರಲ್ಲ ಅದರೊಳಗೆ ತಗೊಳ್ಬೇಕು. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಒಂದು ಐಟಮ್ ಬರೀತೀರಿ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ, ಅದ್ರ ಕೆಳಗಡೆ ರೆವೆನ್ಯೂ ರಿಸರ್ವನ್ನು ಕೂಡ ತಗೊಳ್ಬೇಕಾಗತ್ತೆ. ಓಕೆ, ಬೇಕಾದರೆ ಬ್ಯಾಲೆನ್ಸ್ ಶೀಟ್ ಅಂತ ಬರ್ಕೊಳ್ಳಿ, ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ ಇದು. ನೆಕ್ಸ್ಟು ಫೋರ್ತ್ ಒನ್, ಈಗ ರಿಸರ್ವ್ಸ್ ಕೊಟ್ಟಾಯಿತು. ಓಕೆ, ನೆಕ್ಸ್ಟ್ ಯಾವುದು? ಪ್ರಾಫಿಟ್ಸ್. ಅಗೈನ್ ಹಿಯರ್ ದ ಪ್ರಾಫಿಟ್ಸ್ ಆರ್ ಡಿವೈಡೆಡ್ ಇಂಟು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್. ಯಾಕೆ ಡಿವೈಡ್ ಮಾಡೋದು ಅಂತ ಹೇಳಿದ್ದೀನಿ, ಯಾಕೆ ಅಕೌಂಟಿಂಗ್ ಟ್ರೀಟ್ಮೆಂಟು ಪ್ರತಿಯೊಂದು ಐಟಮಿಗೂ ಬೇರೆ ಬೇರೆ ಥರ ಬರುತ್ತೆ, ಹಾಗಾಗಿ ನಾವು ಅದನ್ನು ಡಿವೈಡ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಈಸ್ 3/4 ಆಫ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಆಫ್ ಎಸ್ ಲಿಮಿಟೆಡ್. ಈಗ ಪ್ರಾಫಿಟ್ಸ್, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ನಿಲ್ಲಿದೆ ಅಲ್ವಾ, ನಿಲ್ಲಿದೆ, ಹಾಗಾಗಿ ಟ್ರೀಟ್ಮೆಂಟ್ ಬಗ್ಗೆ ಏನು ಬರೆಯೋದು ಬೇಡ. ಅಕಸ್ಮಾತಾಗಿ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸಲ್ಲಿ ಶೇರ್ ಇದ್ದಿದ್ದರೆ ಅದನ್ನು ಕ್ಯಾಪಿಟಲ್ ರಿಸರ್ವ್ ಅಂತ ಟ್ರೀಟ್ ಮಾಡ್ತಿದ್ರಿ. ಓಕೆ, ನೆಕ್ಸ್ಟ್ 3/4 ಆಫ್ post acquisition profits of S Limited. Oh sorry, 37,500, 12,500 ಅಲ್ಲ, ಇಲ್ಲಿ 12,500 ಮೈನಾರಿಟಿ ಶೇರ್ ಹೋಲ್ಡರ್ಸಿಗೆ ಕೊಡೋದು, ಉಳಿದಿರೋ 37,500 ಹೆಚ್ ಲಿಮಿಟೆಡಿಗೆ ಸೇರಬೇಕಾಗಿರೋದು. ಓಕೆನಾ, 37,500. So 3/4 of 50,000 again comes to 37,500. Post acquisition profits are treated as revenue profits. Okay, post acquisition ಇದ್ದರೆ ಅದನ್ನು ರೆವೆನ್ಯೂ ಪ್ರಾಫಿಟ್ಸ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ಇಲ್ಲಿಗೆ ಮೆಜಾರಿಟಿ ಇಂಟ್ರೆಸ್ಟ್ ಮುಗಿತು. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ಸ್ ಇದ್ದರೆ ಅದನ್ನು ತಗೊಳ್ಬೇಕು, ಈ ಪ್ರಾಬ್ಲಮ್ನಲ್ಲಿ ಅದು ಯಾವುದೂ ಇಲ್ಲ. ಓಕೆ, ಈಗ ಮೆಜಾರಿಟಿ ಇಂಟ್ರೆಸ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಾಯಿತು. ನೆಕ್ಸ್ಟ್ ಸ್ಟೆಪ್ ಈಸ್ ಟು ಕ್ಯಾಲ್ಕುಲೇಟ್ ಟೋಟಲ್ ಗುಡ್ವಿಲ್ ಆಫ್ ದ ಗ್ರೂಪ್, ದಟ್ ಈಸ್ ಗುಡ್ವಿಲ್ ಆರ್ ಕಾಸ್ಟ್ ಆಫ್ ಕಂಟ್ರೋಲ್. ಕಾಸ್ಟ್ ಆಫ್ ಕಂಟ್ರೋಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಇದೆಯಾ ಅನ್ನೋದನ್ನು ನೆಕ್ಸ್ಟು ಸ್ಟೆಪ್ನಲ್ಲಿ ನಾವು ನೋಡಬೇಕಾಗತ್ತೆ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಕಾಸ್ಟ್ ಆಫ್ ಕಂಟ್ರೋಲನ್ನು? ಪೇಯ್ಡ್ ಅಪ್ ವ್ಯಾಲ್ಯೂ ಆಫ್ ದ ಇನ್ವೆಸ್ಟ್ಮೆಂಟ್ಸ್ ಮೈನಸ್ ದ purchase price of investments. Okay, you have to compare the purchase price of investments in the shares of his company with the paid up value. ನೋಡಿ, ಹೆಚ್ ಲಿಮಿಟೆಡ್ ಎಷ್ಟು ಶೇರ್ಸನ್ನು ಪರ್ಚೇಸ್ ಮಾಡಿದೆ? 1,500 ಶೇರ್ಸನ್ನು. ಯಾವ ಬೆಲೆಗೆ ಪರ್ಚೇಸ್ ಮಾಡಿದೆ ಅನ್ನೋದು ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಗೊತ್ತಾಗುತ್ತೆ. ದ ಪ್ರೈಸ್ ಅಟ್ ವಿಚ್ ಹೆಚ್ ಲಿಮಿಟೆಡ್ ಹ್ಯಾಸ್ ಪರ್ಚೇಸ್ಡ್ ದ ಶೇರ್ಸ್ ಆಫ್ ಎಸ್ ಲಿಮಿಟೆಡ್. ನೋಡಿ, ಹೆಚ್ ಲಿಮಿಟೆಡ್ ಅಸೆಟ್ ಸೈಡ್ ನೋಡಿ, ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್ ಆಫ್ ಎಸ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ 1,50,000. ದಿಸ್ ಈಸ್ ದ ಪರ್ಚೇಸ್ ಪ್ರೈಸ್. ಬೇಕಾದರೆ ಅಲ್ಲಿ ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಪರ್ಚೇಸ್ ಪ್ರೈಸ್ ನಿಮಗೆ ಗೊತ್ತಾಗಬೇಕಾದ್ರೆ ಯು ಹ್ಯಾವ್ ಟು ರೆಫರ್ ಟು ದ ಇನ್ವೆಸ್ಟ್ಮೆಂಟ್ಸ್ ಆಫ್ ಹೆಚ್ ಕಂಪನಿ ಬ್ಯಾಲೆನ್ಸ್ ಶೀಟ್. ಓಕೆ, ಅಲ್ಲಿದೆ 1,50,000. ನೆಕ್ಸ್ಟು ಪೇಯ್ಡ್ ಅಪ್ ವ್ಯಾಲ್ಯೂ ಎಲ್ಲಿದೆ? ಪೇಯ್ಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ಸ್ ಆಫ್ ಎಸ್ ಕಂಪನಿ ಲಯಬಿಲಿಟಿ ಸೈಡಲ್ಲಿ ಫಸ್ಟ್ ಐಟಮ್ ಶೇರ್ ಕ್ಯಾಪಿಟಲ್ ನೋಡಿ, ಶೇರ್ಸ್ ಆಫ್ ₹100 ಈಚ್ 2 lakhs ಅಂತ ಇದೆ. ಒಂದೊಂದು ಶೇರಿನ ಬೆಲೆ ಎಷ್ಟು? ₹100. ಒಟ್ಟು ಕ್ಯಾಪಿಟಲ್ಲು 2 lakhs ಇದೆ. ನಂಬರ್ ಆಫ್ ಶೇರ್ಸ್ ಎಷ್ಟಾಯಿತು? 2,000. ಸರಿನಾ? 2 lakhs ಡಿವೈಡೆಡ್ ಬೈ 100 ಕಮ್ಸ್ ಟು 2,000 ಶೇರ್ಸ್. ಸೊ ಎಸ್ ಲಿಮಿಟೆಡ್ನಲ್ಲಿ
2000 ಶೇರ್ಸ್ ಇದೆ. ಹೆಚ್ ಕಂಪನಿ ಪರ್ಚೇಸ್ ಮಾಡಿರೋ ಶೇರ್ಸ್ ಎಷ್ಟು? 1500. ಸೊ 1500 ಪೇಯ್ಡ್ ಅಪ್ ವ್ಯಾಲ್ಯೂ ಏನಾಗುತ್ತೆ? 1500 ಶೇರ್ಸ್ ಇಂಟು 100 ಈಚ್ ಪೇಯ್ಡ್ ಅಪ್ ವ್ಯಾಲ್ಯೂ 1,50,000. ಕರೆಕ್ಟ್ ತಾನೆ? ಸೊ ಪೇಯ್ಡ್ ಅಪ್ ವ್ಯಾಲ್ಯೂ ಆಫ್ 1500 ಶೇರ್ಸನ್ನು ಪರ್ಚೇಸ್ ಪ್ರೈಸ್ ಆಫ್ 1500 ಶೇರ್ಸನ್ನು ಕಂಪೇರ್ ಮಾಡಿ. ಪರ್ಚೇಸ್ ಪ್ರೈಸ್ ಕೂಡ 1,50,000 ಇದೆ. ಇನ್ವೆಸ್ಟ್ಮೆಂಟ್ಸ್ ನೋಡಿ ಗೊತ್ತಾಗುತ್ತೆ. ಓಕೆ, ಎರಡೂ ಕಂಪೇರ್ ಮಾಡಿದಾಗ ದ ರಿಸಲ್ಟೆಂಟ್ ಈಸ್ ನಿಲ್. ಸೊ ದೇರ್ ಈಸ್ ನೋ ಕಾಸ್ಟ್ ಆಫ್ ಕಂಟ್ರೋಲ್ ಆರ್ ನೋ ಕ್ಯಾಪಿಟಲ್ ರಿಸರ್ವ್ ಇನ್ ದಿಸ್ ಕೇಸ್. ಅರ್ಥ ಆಗುತ್ತಾ? ಹೀಗೆ ಬರ್ಕೊಳ್ಳಿ. ಕಾಸ್ಟ್ ಆಫ್ ಕಂಟ್ರೋಲ್ ಆರ್ ಕ್ಯಾಪಿಟಲ್ ರಿಸರ್ವ್, ಇವೆರಡರಲ್ಲಿ ಯಾವ್ದು ಬೇಕಾದರೂ ಬರ್ಬೋದು. ಓಕೆ, ಇಲ್ಲಿ ಪರ್ಚೇಸ್ ಪ್ರೈಸ್ ಆಫ್ 1500 ಶೇರ್ಸ್, ಪರ್ಚೇಸ್ ಪ್ರೈಸ್ ಆಫ್ 1500 ಶೇರ್ಸ್ ಮೈನಸ್ ಪೇಯ್ಡ್ ಅಪ್ ವ್ಯಾಲ್ಯೂ ಆಫ್ 1500 ಶೇರ್ಸ್. ಎಷ್ಟು ಶೇರ್ಸನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ. ಆ ಶೇರ್ಸಿಗೆ ಪರ್ಚೇಸ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ, ಇನ್ವೆಸ್ಟ್ಮೆಂಟ್ಸ್ ನೋಡ್ಕೊಳ್ಳಿ. ಓಕೆ, ಇದು ಆ್ಯಸ್ ಪರ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಹೆಚ್ ಲಿಮಿಟೆಡ್, ಇನ್ವೆಸ್ಟ್ಮೆಂಟ್ಸ್ ಆಫ್ ಹೆಚ್ ಲಿಮಿಟೆಡ್ ಇದನ್ನು ನೋಡ್ಕೊಳ್ಬೇಕು. ಓಕೆ, ಎಷ್ಟಿದೆ? 1,50,000. ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ ಗೊತ್ತಾಗುತ್ತೆ. ಹಿಯರ್ ಇಟ್ ಈಸ್ ಆಲ್ಸೋ 1500 ಶೇರ್ಸ್ ಇಂಟು 100 ಈಚ್ ಅಂದರೆ ಎಷ್ಟಾಯಿತು? ಅಗೇನ್ 1,50,000 ಆಯಿತು. ಸರಿನಾ? ಇದು ಕೂಡ 1,50,000 ಬರುತ್ತೆ, ಇದು ಕೂಡ 1,50,000 ಇದೆ. ಸೊ ನೋ ಕಾಸ್ಟ್ ಆಫ್ ಕಂಟ್ರೋಲ್, ನೋ ಕಾಸ್ಟ್ ಆಫ್ ಕಂಟ್ರೋಲ್ ಆರ್ ಕ್ಯಾಪಿಟಲ್ ರಿಸರ್ವ್. ಕ್ಯಾಪಿಟಲ್ ರಿಸರ್ವು ಇಲ್ಲ, ಕಾಸ್ಟ್ ಆಫ್ ಕಂಟ್ರೋಲು ಇಲ್ಲ. ಯಾವಾಗ ಕಾಸ್ಟ್ ಆಫ್ ಕಂಟ್ರೋಲ್ ಬರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕೂರಬೇಡಿ, ದೂರ ಕೂತ್ಕೊಳ್ಳಿ. ಕಾಸ್ಟ್ ಆಫ್ ಕಂಟ್ರೋಲ್ ಇಲ್ಲ ಅಂತ ಯಾಕೆ ಹೇಳ್ತೀವಿ? ಈಗ ನೋಡಿ, ಪರ್ಚೇಸ್ ಪ್ರೈಸ್ ಜಾಸ್ತಿ ಇದ್ದು, ಇಫ್ ದ ಪರ್ಚೇಸ್ ಪ್ರೈಸ್ ಈಸ್ ಮೋರ್ ದ್ಯಾನ್ ಪೇಯ್ಡ್ ಅಪ್ ವ್ಯಾಲ್ಯೂ, ದೆನ್ ದ ಡಿಫರೆನ್ಸ್ ಈಸ್ ಟೇಕನ್ ಆ್ಯಸ್ ಕಾಸ್ಟ್ ಆಫ್ ಕಂಟ್ರೋಲ್. In the other case, if the purchase price is less than the paid up value, then the difference is treated as capital reserve. ಅರ್ಥ ಆಗುತ್ತಾ? ಇದು ಜಾಸ್ತಿ ಇದ್ದು ಇದು ಕಡಿಮೆ ಇದ್ದರೆ ಆಗ ಕಾಸ್ಟ್ ಆಫ್ ಕಂಟ್ರೋಲ್ ಬರುತ್ತೆ. ಇದು ಕಡಿಮೆ ಇದ್ದು ಇದು ಜಾಸ್ತಿ ಇದ್ದರೆ ಆಗ ಕ್ಯಾಪಿಟಲ್ ರಿಸರ್ವ್ ಬರುತ್ತೆ. ಇಲ್ಲಿ ಎರಡೂ ಇಲ್ಲ, ಕಾಸ್ಟ್ ಆಫ್ ಕಂಟ್ರೋಲು ಇಲ್ಲ, ಕ್ಯಾಪಿಟಲ್ ರಿಸರ್ವ್ ಕೂಡ ಇಲ್ಲ. ಓಕೆ, ನೆಕ್ಸ್ಟ್ ಸ್ಟೆಪ್ ಈಸ್ ಟು ಕ್ಯಾಲ್ಕುಲೇಟ್ ಟೋಟಲ್ ಗುಡ್ವಿಲ್ ಆಫ್ ದ ಗ್ರೂಪ್. ಓಕೆ, ಟೋಟಲ್ ಗುಡ್ವಿಲ್. ನೆಕ್ಸ್ಟ್ ಸ್ಟೆಪ್ ಆಫ್ ದ ಗ್ರೂಪ್ ಅಂತ ಹೇಳಿದರೆ, ಗ್ರೂಪ್ ಹಿಯರ್ ರೆಪ್ರೆಸೆಂಟ್ಸ್ ಬೋತ್ ಹೆಚ್ ಲಿಮಿಟೆಡ್ ಆ್ಯಂಡ್ ಎಸ್ ಲಿಮಿಟೆಡ್. ಎರಡೂ ಕಂಪನಿಯನ್ನು ಹೇಳಬೇಕಾದ್ರೆ ನಾವೇನಂತ ಹೇಳ್ತೀವಿ? ಗ್ರೂಪ್ ಅಂತ ಹೇಳ್ತೀವಿ. ಎರಡೂ ಕಂಪನಿಯ ಇಲ್ಲಿ ಫಸ್ಟು ನೀವೇನು ಮಾಡಬೇಕು, ಇಲ್ಲಿ ಕಾಸ್ಟ್ ಆಫ್ ಕಂಟ್ರೋಲ್ ಏನಾದರೂ ಬಂದಿದ್ದರೆ ಅದನ್ನು ಗುಡ್ವಿಲ್ ಅಂತ ಟ್ರೀಟ್ ಮಾಡಬೇಕು. ಓಕೆ, ದ ಕಾಸ್ಟ್ ಆಫ್ ಕಂಟ್ರೋಲ್ ಆ್ಯಸ್ ಕ್ಯಾಲ್ಕುಲೇಟೆಡ್ ಇನ್ ದಿಸ್ ಸ್ಟೆಪ್ ಶುಡ್ ಬಿ ಟೇಕನ್ ಆ್ಯಸ್ ಗುಡ್ವಿಲ್. ಇಲ್ಲೇನು ಬಂದಿಲ್ಲ ಅಲ್ವಾ? ಕಾಸ್ಟ್ ಆಫ್ ಕಂಟ್ರೋಲ್ ಬಂದಿಲ್ಲ, ಬಿಟ್ಬಿಡಿ. ಮೆಜಾರಿಟಿ ಇಂಟ್ರೆಸ್ಟನ್ನು ನೋಡ್ಕೊಳ್ಳಿ. ಈ ಕಾಲಮನ್ನು ನೋಡ್ಕೊಳ್ಬೇಕು, ಟ್ರೀಟ್ಮೆಂಟ್ ಕಾಲಮನ್ನು. ಇಲ್ಲೆಲ್ಲಾದರೂ ಗುಡ್ವಿಲ್ ಅಂತ ಬರ್ಕೊಂಡಿದ್ದೀರಾ? ಇಲ್ಲ. ಗುಡ್ವಿಲ್ ಯಾವಾಗ ಬರುತ್ತೆ? ಇಲ್ಲಿ ಪ್ರೀ ಎಕ್ವಿಸಿಷನ್ ಲಾಸ್ ಇದ್ದಾಗ. ಓಕೆ, ಪ್ರೀ ಎಕ್ವಿಸಿಷನ್ ಲಾಸ್ ಇದ್ದಾಗ ಗುಡ್ವಿಲ್ ಅಂತ ನೀವು ಟ್ರೀಟ್ ಮಾಡ್ತೀರಿ. ರಿವ್ಯಾಲ್ಯೂಯೇಷನ್ ಲಾಸ್ ಇದ್ದಾಗ ಅದನ್ನು ನಾವು ಗುಡ್ವಿಲ್ ಅಂತ ಟ್ರೀಟ್ ಮಾಡ್ತೀವಿ. ಲಾಸ್ ಇದ್ದರೆ ಗುಡ್ವಿಲ್ಲು, ಪ್ರಾಫಿಟ್ ಇದ್ದರೆ ಕ್ಯಾಪಿಟಲ್ ರಿಸರ್ವ್. ಪ್ರೀ ಎಕ್ವಿಸಿಷನ್ ಪ್ರಾಫಿಟ್ ಇದ್ದರೆ ಕ್ಯಾಪಿಟಲ್ ರಿಸರ್ವ್, ಪ್ರೀ ಎಕ್ವಿಸಿಷನ್ ಲಾಸ್ ಇದ್ದರೆ ಗುಡ್ವಿಲ್. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಇದ್ದರೆ ಕ್ಯಾಪಿಟಲ್ ರಿಸರ್ವ್, ರಿವ್ಯಾಲ್ಯೂಯೇಷನ್ ಲಾಸ್ ಇದ್ದರೆ ಗುಡ್ವಿಲ್. ಅರ್ಥ ಆಗುತ್ತಲ್ಲ? ಈ ಕೇಸಲ್ಲಿ ಗುಡ್ವಿಲ್ ಇಲ್ಲ, ಬಿಟ್ಬಿಡಿ. ನಾವು ಲುಕ್ ಇನ್ ಟು ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಗುಡ್ವಿಲ್ ಅಂತ ಇದೆಯಾ ನೋಡ್ಕೊಳ್ಳಿ. ಇದೆಯಾ? ಇಲ್ಲ. ಸೊ ಟೋಟಲ್ ಗುಡ್ವಿಲ್ ಆಫ್ ದ ಗ್ರೂಪ್ ಈಸ್ ನಿಲ್. ಸರಿನಾ? ಎಲ್ಲೂ ಕೂಡ ಗುಡ್ವಿಲ್ ಇಲ್ಲ. ಸೊ ಈಗ ಟೋಟಲ್ ಕ್ಯಾಪಿಟಲ್ ರಿಸರ್ವ್ ಆಫ್ ದ ಗ್ರೂಪ್, ಟೋಟಲ್ ಕ್ಯಾಪಿಟಲ್ ರಿಸರ್ವ್ ಆಫ್ ದ ಗ್ರೂಪ್. ನೆಕ್ಸ್ಟ್ ಸ್ಟೆಪ್ ಇದು. ಈಗ ನೋಡ್ಕೊಳ್ಳಿ, ಕ್ಯಾಪಿಟಲ್ ರಿಸರ್ವ್ ಎಲ್ಲಿ ಬಂದಿರುತ್ತೆ? ಇಲ್ಲೇನಾದರೂ ಕ್ಯಾಪಿಟಲ್ ರಿಸರ್ವ್ ಬಂದಿದೆಯಾ? ಇಲ್ಲ. ನೋ
ಕಾಸ್ಟ್ ಆಫ್ ಕಂಟ್ರೋಲ್, ನೋ ಕ್ಯಾಪಿಟಲ್ ರಿಸರ್ವ್ ಅಂತ ಬರ್ಕೊಂಡಿದ್ದೀರಿ. ಇಲ್ಲಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಕ್ಯಾಪಿಟಲ್ ರಿಸರ್ವ್ ಅಂತ ಏನಾದರೂ ಬಂದಿದೆಯಾ? ಇಲ್ಲ. ಓಕೆ, ಇಲ್ಲೂ ಕೂಡ ಕ್ಯಾಪಿಟಲ್ ರಿಸರ್ವ್ ಇಲ್ಲ. ಹಾಗಾದರೆ ನೆಕ್ಸ್ಟ್ ಏನು? ಬ್ಯಾಲೆನ್ಸ್ ಶೀಟ್ ನೋಡಬೇಕು. ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲ್ ರಿಸರ್ವ್ ಇದ್ದರೆ ಎಲ್ಲಿರುತ್ತೆ? ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ನೋಡಬೇಕು. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಏನಾದರೂ ಕ್ಯಾಪಿಟಲ್ ರಿಸರ್ವ್ ಅಂತ ಇದೆಯಾ? ಇಲ್ಲ. ಸೊ ಟೋಟಲ್ ಕ್ಯಾಪಿಟಲ್ ರಿಸರ್ವ್ ಆಫ್ ದ ಗ್ರೂಪ್ ಈಸ್ ಆಲ್ಸೋ ನಿಲ್. ನೋ ಕ್ಯಾಪಿಟಲ್ ರಿಸರ್ವ್, ನೋ ಗುಡ್ವಿಲ್. ಏನಾದರೂ ಇದ್ದಿದ್ದರೆ ಒಂದರಲ್ಲಿ ಇನ್ನೊಂದನ್ನು ಕಳಿಬೇಕಿತ್ತು, ನೀವು ಸೆಟ್ ಆಫ್ ಮಾಡಬೇಕಿತ್ತು. ಈಗ ಎರಡೂ ಇಲ್ಲದೆ ಇರೋದ್ರಿಂದ ನೆಟ್ ಗುಡ್ವಿಲ್, ಓಕೆ, ನೆಟ್ ಗುಡ್ವಿಲ್ ಆರ್ ನೆಟ್ ಕ್ಯಾಪಿಟಲ್ ರಿಸರ್ವ್ ಈಸ್ ನಿಲ್. Okay, this is the next step, and afterwards you have to calculate, you have to see whether there are any intercompany debts. ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿ ಕೊಡಬೇಕಾಗಿರೋ ಅಮೌಂಟ್ ಏನಾದರೂ ಇದೆಯಾ, ಸಾಲ ಏನಾದರೂ ಇದೆಯಾ, ಅದನ್ನು ನೋಡ್ಕೊಳ್ಬೇಕು. ಇಂಟರ್ ಕಂಪನಿ ಡೆಟ್ಸ್ ಏನೂ ಇಲ್ಲ ಇಲ್ಲಿ. ಓಕೆ, ಅನ್ರಿಯಲೈಸ್ಡ್ ಪ್ರಾಫಿಟು ಇಲ್ಲ. ಅನ್ರಿಯಲೈಸ್ಡ್ ಪ್ರಾಫಿಟ್ ಯಾವಾಗ ಬರುತ್ತೆ? ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ನಲ್ಲಿ ಗೂಡ್ಸನ್ನು ಸೇಲ್ ಮಾಡಿದಾಗ. ಇಲ್ಲಿ ಆ ಥರದ್ದು ಕೂಡ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಆ ಸ್ಟೆಪ್ಪು ಬರೋದಿಲ್ಲ. ಈಗ ನೀವು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಓಕೆ, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. Consolidated balance sheet of H Limited and its subsidiary S Limited. S Limited as on date of balance sheet ಹೇಳಿ 31 ಕೊಟ್ಟಿದ್ದಾರೆ. ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್ 31/12/2006. Inner column is required on both the sides. Capital and liabilities, rupees, amount. Assets. ಓಕೆ, ನೆಕ್ಸ್ಟು ಈಗ ಶೇರ್ ಕ್ಯಾಪಿಟಲಿಂದ ಶುರು ಮಾಡೋಣ. ಓಕೆ, ಶೇರ್ ಕ್ಯಾಪಿಟಲ್ ತಗೊಳ್ಬೇಕಾದ್ರೆ ನೀವು ಶೇರ್ ಕ್ಯಾಪಿಟಲ್ ಆಫ್ ಹೆಚ್ ಲಿಮಿಟೆಡ್ ಮಾತ್ರ ಬರ್ಕೊಳ್ಬೇಕು. ಸರಿಯಾಗಿ ಕೇಳಿಸ್ಕೊಳ್ಳಿ, ಶೇರ್ ಕ್ಯಾಪಿಟಲ್ ಆಫ್ ಹೆಚ್ ಲಿಮಿಟೆಡ್ ಮಾತ್ರ ಬರ್ಕೊಳ್ಬೇಕು. ಶೇರ್ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್ನ ಬಿಟ್ಟುಬಿಡಬೇಕು. ಯಾಕೆ ಅಂತ ಹೇಳಿದರೆ ನೋಡಿ, ರೀಸನ್ ಏನು ಅಂತ ನೋಡ್ಕೊಳ್ಳಿ. ಶೇರ್ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡಲ್ಲಿ ಎಷ್ಟಿತ್ತು? 2 lakhs ಇತ್ತು ಅಲ್ವಾ? 2 lakh rupees ಇತ್ತು. ಇದರಲ್ಲಿ 50,000 ನೀವು ಮೈನಾರಿಟಿ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು ಅಂತ ಬರ್ಕೊಂಡಿದ್ದೀರಿ, ಕರೆಕ್ಟಾ? ಇನ್ನು 1,50,000 ಅಂದರೆ ಇದು 1/4 ಶೇರು, ಇದು 3/4 ಶೇರ್. ಇಷ್ಟನ್ನು ಮೈನಾರಿಟಿ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು ಅಂತ ಬರ್ಕೊಂಡಿದ್ದೀರಿ. ಇದು ಮೈನಾರಿಟಿ ಇಂಟ್ರೆಸ್ಟಲ್ಲಿ ಇನ್ಕ್ಲೂಡ್ ಆಗಿದೆ. And this minority interest will appear on the liability side of the balance sheet under current liabilities. Current liabilities ಕೆಳಗಡೆ ಮೈನಾರಿಟಿ ಇಂಟ್ರೆಸ್ಟನ್ನು ನೀವು ತೋರಿಸ್ತೀರಿ. ಅದರಲ್ಲಿ ಈ 50,000 ಸೇರಿಕೊಂಡಿದೆ. ಅರ್ಥ ಆಗ್ತಿದೆಯಾ? ಈಕ್ವಿಟಿ ಕ್ಯಾಪಿಟಲ್ನ 50,000 ಸೇರಿಕೊಂಡಿದೆ. ಹಾಗಾಗಿ ಅದನ್ನು ಇಲ್ಲಿ ಬರೆಯೋ ಅಗತ್ಯ ಇಲ್ಲ. ಒಂದು. ಇನ್ನೊಂದು 1,50,000 ಇದೆಯಲ್ಲ, 3/4 ಶೇರ್ ಆಫ್ ದ ಟೋಟಲ್ ಕ್ಯಾಪಿಟಲ್. ಈ 1,50,000 ಈಸ್ ಸೆಟ್ ಆಫ್ ಅಗೇನ್ಸ್ಟ್ ಇನ್ವೆಸ್ಟ್ಮೆಂಟ್ಸ್. ಇನ್ವೆಸ್ಟ್ಮೆಂಟ್ಸಿಗೆ ಹೆಚ್ ಕಂಪನಿ ಇನ್ವೆಸ್ಟ್ಮೆಂಟ್ಸಿಗೂ ಮತ್ತು ಇದಕ್ಕೂ ಸೆಟ್ ಆಫ್ ಮಾಡಿದ್ದೀರಿ ನೀವು. ಓಕೆ, ಹಾಗಾಗಿ ಸೆಟ್ ಆಫ್ ಮಾಡಿದಾಗ ಅಲ್ಲಿ ಇನ್ವೆಸ್ಟ್ಮೆಂಟ್ಸನ್ನು ತೋರಿಸಲ್ಲ. ನೀವು ಇಲ್ಲಿ 1,50,000 ತೋರಿಸಿ, ಇಲ್ಲಿ ಹೆಚ್ ಲಿಮಿಟೆಡ್ ಇನ್ವೆಸ್ಟ್ಮೆಂಟ್ಸ್ 1,50,000 ಅಂತ ತೋರಿಸೋ ಬದಲು ಏನು ಮಾಡ್ಬೋದು? ಎರಡನ್ನು ಕ್ಯಾನ್ಸಲ್ ಮಾಡಿಬಿಡ್ಬೋದಲ್ವಾ? ಒಂದು ಕ್ರೆಡಿಟ್ ಸೈಡಲ್ಲಿ ಬರುತ್ತೆ, ಇನ್ನೊಂದು ಡೆಬಿಟ್ ಸೈಡಲ್ಲಿ ಬರುತ್ತೆ, ಅಸೆಟ್ ಸೈಡಲ್ಲಿ. ಸೊ ಎರಡನ್ನೂ ಕ್ಯಾನ್ಸಲ್ ಮಾಡ್ತೀವಿ. ನೋಡಿ, ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆಫ್ ಹೆಚ್ ಲಿಮಿಟೆಡ್ನ ಇಲ್ಲಿ ಬರೆಯಲ್ಲ ನಾವು. ಓಕೆ, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ
ಹೆಚ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ಮತ್ತು ಎಸ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಮಾಡೋದು. ಓಕೆ, ಎರಡೂ ಫಿಗರ್ಸನ್ನು ನೋಡ್ಕೊಂಡು ಮಾಡಬೇಕು ನೀವು. ಹಾಗಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆಫ್ ಹೆಚ್ ಲಿಮಿಟೆಡ್ ಈ ಸೆಟ್ ಆಫ್ ಅಗೇನ್ಸ್ಟ್ ದ ಈಕ್ವಿಟಿ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್. ಹಾಗಾಗಿ ಈಕ್ವಿಟಿ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡು ಹಾಕಬಾರ್ದು. ಯಾತಕ್ಕೆ ಹಾಕಬಾರ್ದು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಬರ್ಕೊಳ್ಳಿ. ಶೇರ್ ಕ್ಯಾಪಿಟಲ್, shares of rupees 100 each, ಹೆಚ್ ಲಿಮಿಟೆಡ್ ಮಾತ್ರ. ಹೆಚ್ ಲಿಮಿಟೆಡ್ ಶೇರ್ ಕ್ಯಾಪಿಟಲ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ, 5 lakhs ಅಲ್ವಾ? ಹೆಚ್ ಲಿಮಿಟೆಡ್ 5 lakhs, ಎಸ್ ಲಿಮಿಟೆಡ್ ಬರಿಬೇಡಿ. ನೆಕ್ಸ್ಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನಲ್ಲಿ ರಿಸರ್ವ್ ಫಂಡ್ ಆಫ್ ಹೆಚ್ ಲಿಮಿಟೆಡ್ನ ಫಸ್ಟ್ ಬರ್ಕೊಳ್ಳಿ. ಓಕೆ, ರಿಸರ್ವ್ ಫಂಡ್ ಆಫ್ ಹೆಚ್ ಲಿಮಿಟೆಡ್ ಎಷ್ಟಿದೆ ನೋಡಿ. ಹೆಚ್ ಲಿಮಿಟೆಡ್ ಕಾಲಮ್ ನೋಡ್ಕೊಳ್ಳಿ. ರಿಸರ್ವ್ಸ್ 1 lakh ಇದೆ. ಬ್ಯಾಲೆನ್ಸ್ ಶೀಟ್ ನೋಡಬೇಕು. ಓಕೆ, ಈ 1 lakhಗೆ ರೆವೆನ್ಯೂ ರಿಸರ್ವ್ ಇದ್ದರೆ ಮಾತ್ರ ಆ್ಯಡ್ ಮಾಡಬೇಕು. ಕ್ಯಾಪಿಟಲ್ ರಿಸರ್ವನ್ನು ಆ್ಯಡ್ ಮಾಡಬಾರ್ದು. ಮೆಜಾರಿಟಿ ಇಂಟ್ರೆಸ್ಟು ಬರ್ಸಿದ್ದೀನಲ್ಲ, ಮೆಜಾರಿಟಿ ಇಂಟ್ರೆಸ್ಟ್ ಕಾಲಮ್ನಲ್ಲಿ ಟ್ರೀಟ್ಮೆಂಟ್ ಕಾಲಮ್ನಲ್ಲಿ ನೋಡಿ, ಅಲ್ಲಿ ರೆವೆನ್ಯೂ ರಿಸರ್ವ್ ಇದೆ. ಎಷ್ಟಿದೆ? 37,500 ಇದೆ. ಆ ರೆವೆನ್ಯೂ ರಿಸರ್ವನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ರೆವೆನ್ಯೂ ರಿಸರ್ವ್ ಇದ್ದರೆ ಮಾತ್ರ ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ. ರೆವೆನ್ಯೂ ಪ್ರಾಫಿಟ್ ಇದ್ದರೆ ಮಾತ್ರ ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ. ಕ್ಯಾಪಿಟಲ್ ರಿಸರ್ವ್ ಆಗಲಿ ಕ್ಯಾಪಿಟಲ್ ಪ್ರಾಫಿಟ್ಸ್ ಆಗಲಿ ಇಲ್ಲಿ ಬರೋದಿಲ್ಲ. ಓಕೆ, ಸೊ ಆ್ಯಡ್ ಹೆಚ್ ಲಿಮಿಟೆಡ್ಸ್ ಶೇರ್ ಆಫ್ post acquisition reserves. post acquisition reserves ಎಲ್ಲಿ ಸಿಗುತ್ತೆ ಇದು? ಮೆಜಾರಿಟಿ ಇಂಟ್ರೆಸ್ಟ್ ನೋಡಿದರೆ ಗೊತ್ತಾಗುತ್ತೆ. ಓಕೆ, ಇಟ್ ಈಸ್ 37,500. ಆ್ಯಡ್ ಮಾಡಿ 1,37,500 ಔಟರ್ ಕಾಲಮಿಗೆ ಹಾಕಿ. ನೆಕ್ಸ್ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಪಿ ಆ್ಯಂಡ್ ಎಲ್ ಅಕೌಂಟ್ ಆಫ್ ಹೆಚ್ ಲಿಮಿಟೆಡ್ ಬರ್ಕೊಳ್ಳಿ. ಇಟ್ ಈಸ್ ಅಗೈನ್ 1 lakh rupees. ಆ್ಯಡ್ ಇಲ್ಲಿ ರೆವೆನ್ಯೂ ಪ್ರಾಫಿಟ್ಸ್ ಇದೆಯಾ ಅಂತ ಮೆಜಾರಿಟಿ ಇಂಟ್ರೆಸ್ಟ್ ನೋಡಬೇಕು. ಇದ್ದರೆ ಮಾತ್ರ ಆ್ಯಡ್ ಮಾಡಬೇಕು. ಇದೆಯಲ್ಲ, ಅದು ಕೂಡ 37,500. ಆ್ಯಡ್ ಹೆಚ್ ಲಿಮಿಟೆಡ್ಸ್ ಶೇರ್ ಆಫ್ post acquisition profits 37,500. 1,37,500. ಓಕೆ, ನೆಕ್ಸ್ಟು ಡಿಬೆಂಚರ್ಸ್. ಡಿಬೆಂಚರ್ಸನ್ನು ನೀವು ಇಲ್ಲಿ ಸೆಕ್ಯೂರ್ಡ್ ಲೋನ್ಸ್ ಅಂತ ಬರ್ಕೊಳ್ಬೇಕಾಗತ್ತೆ. ಓಕೆ, ಹೆಡ್ಡಿಂಗ್ ಸೆಕ್ಯೂರ್ಡ್ ಲೋನ್ಸ್. ಅದರಲ್ಲಿ ಯಾವ ವ್ಯತ್ಯಾಸನೂ ಆಗಲ್ಲ. ಯಾವ ಕಂಪನಿದಲ್ಲಿ ಡಿಬೆಂಚರ್ಸ್ ಇದೆ ನೋಡ್ಕೊಳ್ಳಿ. ಹೆಚ್ ಲಿಮಿಟೆಡ್ನಲ್ಲಿದೆ. ಡಿಬೆಂಚರ್ಸ್ ಆಫ್ ಹೆಚ್ ಲಿಮಿಟೆಡ್ 2 lakhs ಅಲ್ಲ, ಅದನ್ನು ಹಾಕಿ. ಸೆಕ್ಯೂರ್ಡ್ ಲೋನ್ಸಲ್ಲಿ ಲಾಂಗ್ ಟರ್ಮ್ ಬರೋಯಿಂಗ್ಸ್. ಓಕೆನಾ? ಕಾಣಿಸ್ತಿದೆಯಾ? ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್ ಇದೆ. ನೆಕ್ಸ್ಟು ಅನ್ಸೆಕ್ಯೂರ್ಡ್ ಲೋನ್ಸ್ ಇಲ್ಲ ಅಂತ ತಿಳ್ಕೊಳ್ಳಿ. ಓಕೆ, ಕರೆಂಟ್ ಲಯಬಿಲಿಟೀಸ್. ಎಸ್ ಲಿಮಿಟೆಡ್ನಲ್ಲಿ ಇದೆಯಾ ಡಿಬೆಂಚರ್ಸು? ಇಲ್ಲ ಅಲ್ಲ, ಎಸ್ ಲಿಮಿಟೆಡ್ನಲ್ಲಿದ್ದರೆ ಸೇರಿಸ್ಕೊಂಡು ತೊಗೊಳ್ಬೇಕು. ಓಕೆ, ಕರೆಂಟ್ ಲಯಬಿಲಿಟೀಸ್ ಅದರಲ್ಲಿ ಏನಿದೆ ನೋಡಿ. ಕ್ರೆಡಿಟಾರ್ಸ್. ಕ್ರೆಡಿಟಾರ್ಸ್ ಆಫ್ ಹೆಚ್ ಲಿಮಿಟೆಡ್ ಇನ್ನರ್ ಕಾಲಮ್ 2 lakhs. ಎಸ್ ಲಿಮಿಟೆಡ್ 1 lakh. ಎರಡನ್ನು ಆ್ಯಡ್ ಮಾಡಿ 3 lakhs. ಓಕೆ, 3 lakhs ಬರುತ್ತೆ. ನೆಕ್ಸ್ಟು ಮೈನಾರಿಟಿ. ನಾನು ಎಷ್ಟು ಬರೆದಿದ್ದೀನಿ? ಓಕೆ, ಹಾಂ, ಡಿಬೆಂಚರ್ಸ್ ಸರಿ ಮಾಡ್ಕೊಳ್ಳಿ. 1 lakh rupees. ಸರಿನಾ? ಹಾಂ, ಇದೆಲ್ಲ ಸರಿ ಇದೆಯಲ್ಲ? ಓಕೆ, ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್ ಕ್ರೆಡಿಟಾರ್ಸ್ ಮಾತ್ರ ಇದೆ.
ಇನ್ನೊಂದು ಐಟಮನ್ನು ನೀವು ಇಲ್ಲಿ ಬರೀಬೇಕು, ಯಾವುದು? ಮೈನಾರಿಟಿ ಇಂಟ್ರೆಸ್ಟ್, ದ ಅಮೌಂಟ್ ಡ್ಯೂ ಟು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂತ ಅರ್ಥ. ಓಕೆ, ಸೊ ಅದು ಲಯಬಿಲಿಟಿ ಆಗುತ್ತೆ. ಮೈನಾರಿಟಿ ಇಂಟ್ರೆಸ್ಟ್ ಎಷ್ಟು ಬಂದಿದೆ? 75,000. ಈಗ ಅಸೆಟ್ ಸೈಡಿಗೆ ಬನ್ನಿ. ಓಕೆ, ಅಸೆಟ್ ಸೈಡಿನ ಐಟಮ್ಸನ್ನು ನೋಡ್ಕೊಳ್ತಾ ಹೋಗಬೇಕು. ಸಂಡ್ರಿ ಅಸೆಟ್ಸ್, ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅಂತ ಬೇಕಾದರೆ ಮೇಲ್ಗಡೆ ಬರ್ಕೊಳ್ಳಿ. ಫಿಕ್ಸ್ಡ್ ಅಸೆಟ್ಸ್, ಸಂಡ್ರಿ ಅಸೆಟ್ಸ್, H Limited 8,50,000, S Limited 4 lakhs. ಆ್ಯಡ್ ಮಾಡಿ 12,50,000. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್ ಆಫ್ ಎಸ್ ಲಿಮಿಟೆಡ್ ಬರೋದಿಲ್ಲ, ಇಲ್ಲಿ ಸೆಟ್ ಆಫ್ ಮಾಡಿದ್ದೀರಿ. ನಿಮ್ಮ ರೆಫರೆನ್ಸಿಗೆ ಬೇಕಾದರೆ ಬರ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್ ಆಫ್ ಎಸ್ ಲಿಮಿಟೆಡ್, ಇದನ್ನು ಸೆಟ್ ಆಫ್ ಮಾಡಿದ್ದೀರಲ್ವಾ, ಕ್ಯಾನ್ಸಲ್ ಮಾಡಿದ್ದೀರಿ. ಓಕೆ, ಸೆಟ್ ಆಫ್ ಅಂತ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ನಿಲ್ ಕರೆಂಟ್ ಅಸೆಟ್ಸ್ ಏನೂ ಇಲ್ಲ ಪ್ರಾಬ್ಲಮ್ನಲ್ಲಿ. ಈಗ ಟೋಟಲ್ ಮಾಡಿ. ಟೋಟಲ್ ಆಫ್ ದ ಬ್ಯಾಲೆನ್ಸ್ ಶೀಟ್ 12,50,000 ಬರಬೇಕು. 12,50,000. ಲಯಬಿಲಿಟಿ ಸೈಡ್ ಸರಿ ಬರುತ್ತಾ ಅಂತ ನೋಡಿಬಿಡಿ. ಆಫ್ ಮಾಡಿ ವಿಡಿಯೋ.